ಯಾರ್ದೋ ನಾನು ಕೇಳ್ದೆ ಮಾತು. 35 ವರ್ಷದ ಹುಡುಗನ್ ಮದ್ವೆ ಬಗ್ಗೆ ಕೇಳ್ತಾ ಇದ್ರು. ನಮ್ಮ ಮೈದ್ನಿಗೊಬ್ರಿಗಿನ್ನ ಮದ್ವೆ ಇಲ್ಲ. ಅವ್ರಿಗೂ ಒಂದ್ 35-36 ವರ್ಷ ಆಗೈತೆ ಗುರುಜಿ. ನಮ್ಮ ಯಜಮಾನ್ರ ಜೊತೆ ಹುಟ್ಟಿರೋರು. ಅದಕ್ಕೆ ಅವ್ರಿಗೆ ಇನ್ನ ಮದ್ವೆ ಸೆಟ್ ಆಗ್ಲಿಲ್ಲ. ಅದಕ್ಕೆ ಕೇಳೋಣ ಅಂದ್ಬಿಟ್ಟು ಫೋನ್ ಮಾಡ್ದೆ ಗುರುಜಿ. ಮದುವೆ ಸೆಟ್ ಆಗಿಲ್ಲ, ನಾನೇನ್ ಮಾಡ್ಲವಾ? ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇದ್ದು ಕೇಳೋಣ. ಆಯ್ತು. ಏನ್ ಮಾಡ್ಕೊಂಡ್ರದ ಅವರು? ಗುರುಜಿ ಅವರು ಇದು ಫ್ಯಾಕ್ಟ್ರಿಗೆ ಹೋಗ್ತಾರೆ, ಕಂಪ್ನಿಗೆ, ನಮ್ಮೂರ ಪಕ್ಕದಲ್ಲಿನೇ. ಈ 35 ಆದ್ರೂ ಆಗಿಲ್ಲ ಅಂದ್ರೆ ಕಾರಣ ಹುಡ್ಕೋಕ್ ಹಿಡ್ದಿದ್ದೇ ಲೇಟಾ ಅಥವಾ ಹುಡ್ಕೋಕ್ ಹಿಂದೆ ಶುರು ಮಾಡಿದ್ರು ಸಿಕ್ಕಿಲ್ವಾ? ಇಲ್ಲ ಗುರುಜಿ, ಮಗನ್ ಮಾಡ್ಕೊಬೇಕು ಅಂತ ಇದ್ರು. ಯಾರನ್ನ? ಅಕ್ಕನ ಮಗಳನ್ನ ಮಾಡ್ಕೊಬೇಕು ಅಂತಿದ್ರು. ಓಕೆ, ಕೊಡ್ತೀವಿ ಅಂತ ಅನ್ಕೊಂಡಿದ್ರು ಅವರು. ಮತ್ತೆ ಬೇರೆ ಕಡೆ 6 ಜನ ಹೆಣ್ತಮ್ಮಂದ್ರು ಗುರುಜಿ, ನಮ್ಮ ಯಜಮಾನ್ರ ಜೊತೆ ಹುಟ್ಟಿರೋರು. ಲಾಸ್ಟ್ನೇವ್ರು ಇವ್ರು. ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಬಂದು ಅವರು ಏನ್ ಮಾಡಿದ್ರು, 6 ಜನ ಅವ್ರಿ ಅಂದ್ಬಿಟ್ಟು ಹೆಣ್ಣುಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಐತು ಗುರುಜಿ ನಮ್ ಗೌಡ್ರಲ್ಲಿ. ಏನವ ಎಲ್ಲಾ ಕಡೆನೂ ಐತೆ. ಹೌದಾ? ಅದಕ್ಕೆ ಅವ್ರ ಏನ್ ಮಾಡಿದ್ರು, ಹೆಣ್ಣಿಗೆ ಡಿಮ್ಯಾಂಡ್ ಆತಿದ್ದಂಗೆ ಅವ್ರ ಏನ್ ಮಾಡಿದ್ರು, ಬೇರೆ ಕಡೆ ಕೊಟ್ಬಿಟ್ರು ಗುರುಜಿ, ಒಬ್ಬೇ ಮಗನಿರೋರ್ಕ. ಓಹೋ, ಅಂದ್ರೆ ಎಂದೋ ಒಂದಿನ ಮಾತು ಕೊಟ್ಟಿದ್ರ ಕೊಡ್ತೀವಿ ಅಂತ? ಹುಟ್ಟಿದಾಗ್ಲೇ ಹೆಸರಿಕ್ಕಿದ್ರಂತೆ ನಮ್ಮ ಮಾವನ ಮತ್ತೆ. ಓಹೋ, ಇದು ದೊಡ್ಡ ಕಾರ್ಯ. ಹೌದು ಗುರುಜಿ, ಕೊಡ್ತಾರೆ ಅಂತ ನಾವ್ ಅನ್ಕೊಂಡಿದ್ವಿ. ಮತ್ತೆ ಏನ್ ಮಾಡಿದ್ರು, ಅವರು ಬೇರೆ ಕಡೆ ಮಾಡ್ಬಿಟ್ರು ಗುರುಜಿ. ಮತ್ತೆ ಅವಾಗಿಂದ ನಾವು ಟ್ರೈ ಮಾಡ್ತಾ ಇದ್ದೀವಿ 3 ವರ್ಷದಿಂದ. ಮದುವೆ ಅಂದ್ರೆ ಆ ಹೆಣ್ಮಗಳಿಗೆ ಮದುವೆ ಆಯ್ತಾ? ಆಗಿದೆ ಗುರುಜಿ, ಹುಡ್ಗಿಗ್ ಮದ್ವೆ ಆಗೋಯ್ತು ಗುರುಜಿ. ಆ ಹುಡುಗಿಗೆ ಈ ಹುಡುಗ ಇಷ್ಟ ಇರ್ಲಿಲ್ವಾ? ಹುಡ್ಗಿಗೆ ಏನ್ ಪ್ರಾಬ್ಲಮ್ ಇರಲಿಲ್ಲ ಗುರುಜಿ, ಹುಡ್ಗಿಗ್ ಇಷ್ಟ ಇತ್ತು. ಅವ್ರ ಅಪ್ಪ ಬೇರೆ ಕಡೆ ಕೊಡ್ಬೇಕು, ಇವ್ರ 6 ಜನ ಅವ್ರೆ ಅಣ್ತಮ್ಮಂದ್ರು, ಬೇಡ ಅನ್ನೋ ಇದ್ರಲ್ಲಿ ನಮ್ಮ ಹುಡ್ಗಿ ಒಪ್ತಾ ಇಲ್ಲ ಅನ್ನೋ ಒಂದು ನೆಪ ಹುಡುಕಿದ್ರು ಅವರು. ಅದಕ್ಕೋಸ್ಕರ ಆಗ್ಲಿಲ್ಲ ಗುರುಜಿ. ಆಯ್ತು, ಈಗ ಹುಡುಕ್ತಾ ಇದ್ದೀರಿ? ಹೌದು ಗುರುಜಿ, ಹುಡುಕ್ತಾ ಇದ್ದೀರಿ, ಯಾವ್ದು ಸೆಟ್ ಆಗ್ಲಿಲ್ಲ. ಆ ಹೆಣ್ಮಗಳಿಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಗುರುಜಿ? ಹುಡ್ಗಿಗ್ ಮದ್ವೆ ಆಗಿ 3 ವರ್ಷ ಆಯ್ತು ಗುರುಜಿ. ಅರ್ಥಾತ್ ಆ 3 ವರ್ಷದ ಇಂದ ಅಂದ್ರೆ ಓಕೆ, ಅವ್ರು ಬೇರೆಯವ್ರ ಮದ್ವೆ ಆದ್ರು ಅಂದ್ರೆ ಅರ್ಥ ಅವ್ರು ಸಿಗಲ್ಲ, ನಾವು ಬೇರೆ ಕಡೆ ಹುಡುಕೋಣ ಅಂತ ಒಂದು ಕ್ಲಾರಿಟಿ ಸಿಕ್ಕಂಗ ಆಯ್ತು. ಹೌದು ಗುರುಜಿ. ಅಲ್ಲಿಂದ ನೀವು ಹುಡುಕ್ತಾ ಇದ್ದೀರಾ ಅಂತಲ್ಲ? ಹೌದು ಗುರುಜಿ. ಅಲ್ಲ, ಈಗ ನನಗನ್ಸೋದು ಈಗ 35 ಅಂದ್ರೆ ಒಂದು 31 ಅಥವಾ 32ನೇ ವಯಸ್ಸಲ್ಲಿ ಈ ಹುಡುಗಿ ಆಗಲ್ಲ ಅಂತ ಅವ್ರ ಮನೆಯವ್ರು ಹೇಳಿದ್ರು ಅಂದ್ಕೊಳ್ಳೋಣ. ಹುಡುಗನಿಗೆ 32 ವರ್ಷ ಆಗ್ಬಿಟ್ಟಿದ್ಯಪ್ಪ, ನಮ್ಮ ಮಗಳು ಕೊಡೋಕೆ ನಾವು ಇಷ್ಟ ಇಲ್ಲ, ಅವ್ರಿಗೆ ಹೇಳ್ಬಿಡೋಣ, ಯಾಕೆ ಅವ್ರು ನಂಬ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತ ಅವ್ರು ಹೇಳಿರ್ಲಿಲ್ವ ನಿಮಗೆ? ಹೇಳಿಲ್ಲ ಗುರುಜಿ, ಅವರು ಕಲ್ದಿರನೇ ಇದ್ರು, ಅಣ್ತಮ್ಮಂದ್ರೆಲ್ಲ ಕೂಡ ಇದ್ರು, ಜನ ಜಾಸ್ತಿ ಅವ್ರೆ ಅನ್ನೋದೊಂದು ಉದ್ದೇಶ ಇತ್ತು ಅವ್ರಿಗೆ. ಅದು ಲಾಸ್ಟ್ ಅಲ್ಲಿ ಏನ್ ಮನ್ಸ್ಗ್ ಬಂತ ಬೇರೆ ಕಡೆ ಕೊಟ್ರು. ನಾವು ಬಂದವರೆಲ್ಲ ಜನ ಜಾಸ್ತಿ ಅವ್ರೆ ಹಂಗೆ ಹಿಂಗೆ ಅಂತ ಇದ್ ಮಾಡ್ತಾ ಇದ್ರು. ಬೇರೆ ಅವರು ವರ್ಷದಾಗೆ ಡಿವೈಡ್ ಮಾಡ್ಬಿಟ್ರಿ ಗುರುಜಿ, ಅವ್ರದ್ದು ಇವ್ರು ಅಂತ. ಅವರು ಹುಡುಗನ್ನೇ ಸಪ್ರೇಟ್ ಆಗಿ, ಅಂದ್ರೆ ಮನೆ ಆಸ್ತಿ ಎಲ್ಲ ಸಪ್ರೇಟ್ ಆಯ್ತು ಗುರುಜಿ. ನಮ್ ಭಾವನವ್ರ ಜೊತೆ ತಿನ್ಕೊಂಡು ಉಣ್ಕೊಂಡು ಕೆಲ್ಸಕ್ಕೆ ಹೋಗ್ತಾನೆ, ಮನೆಗ್ ಬರ್ತಾನೆ. ಆಯ್ತು, ಒಳ್ಳೇದಾಗುತ್ತೆ. ಏನಂದ್ರೆ ನೋಡಿ, ಒಬ್ರು ತಾಯಿ ತಂದೆ ಸ್ಥಾನದಲ್ಲಿ ನಿಂತು ನೀವು ಅದನ್ನು ಮಾಡ್ಲಿಕ್ಕೆ ಮುಂದಾಗುವುದು, ಅದು ನಿಮ್ ದೊಡ್ಡ ಗುಣ. ಹೌದು ಗುರುಜಿ, ತಂದೆ ಇಲ್ಲ ತಾಯಿ ಇಲ್ಲ, ಇನ್ ನಾವು ಕೇರ್ ಮಾಡಿಲ್ಲ ಅಂದ್ರೆ ಗುರುಜಿ ಯಾರಿಗೂ ಮಾಡಬೇಕು. ಅಂದ್ರೆ ಈಗ ಅತ್ತಿಗೆ ಅಂದ್ರೆ ತಾಯಿ ಸಮಾನವೇ, ಹೌದಲ್ವಾ? ಅದನ್ನು ಮೀರಿ ತಂದೆ ತಾಯಿ ಇಲ್ಲದೆ ಇದ್ದಾಗ 35 ವಯಸ್ಸು ಹೌದು, ಬಟ್ ಆದ್ರೂ ಒಂದೇನು ಮದುವೆ ಮಾಡಿದ್ರೆ ಒಂದ್ ದಡ ಸೇರಿಸ್ದಂಗೆ ಅಂತ ಯೋಚನೆ, ಮೇಲೆ ನೋಡ್ಕೊಳ್ತಾರೆ ಅಂತ. ಹೌದು ಗುರುಜಿ, ಯಾರ ಮೇಲೆ ಡಿಪೆಂಡ್ ಆಗದೆ ಇರ್ತಾರೆ ಅನ್ನೋ ಒಂದು ಆಸೆ. ಅವ್ರಿಗೂ ಮನಸ್ಸಿಗೆ ನೋವಿರ್ತೈತಲ್ಲ ಗುರುಜಿ. ಇರುತ್ತೆ ಖಂಡಿತ. ನೀವು 5 ಜನ ನೆಮ್ಮದಿಯಾಗಿದ್ದೀರಾ, ನಂದು ಹಿಂಗೆ ಅನ್ನೋ ಒಂದು ಮನೋಭಾವನೆ ಇರ್ತೈತಲ್ಲ ಗುರುಜಿ. ಇರುತ್ತವ, ಏನ್ ಮಾಡ್ತೀರಿ? ಈಗ ಯಾರ ಹಣೆ ಬರೋಕು ಹೊಣೆ ಯಾರವ? ಕೆಲವೊಂದು ನಮ್ಮ ಕಂಟ್ರೋಲಲ್ಲಿ ಇದ್ದಾವೆ. ಹೌದು, ನಾವು ನೋಡಬೇಕು ಅಂದ್ರೆ ನೋಡಬೇಕು, ಮದುವೆ ಮಾಡಬೇಕು, ಅವ್ರಿಗೂ ಒಂದು ಬದುಕು ಕಟ್ಟಿಕೊಡ್ಬೇಕು, ಅವರು ನಮ್ಮಂತೆ ಮಕ್ಕಳು ಮರಿ ಸಂಸಾರ ಅಂತ ಬದುಕಬೇಕು ಅನ್ನೋದು ನಿಮ್ಮ ಇಚ್ಛೆ. ಆದರೂ
ಹಾ ಅವ್ರ ಹಣೆಯಲ್ಲಿ ಅಥವಾ ಅವರ ವಿಧಿ ಆಟ ಏನಿದೆಯೋ ಯಾರಿಗ್ ಗೊತ್ತು. ಆದ್ರೆ ಹಾಗಂತ ನಾವು ಕೈ ಚೆಲ್ಲಿ ಕೂರಂಗಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡಬೇಕು. ಮಾಡ್ಬೇಕಲ್ಲ ಗುರುಜಿ. ಎಂದೋ ಹೌದು. ಒಂದು ದಿನ ನನಗನ್ಸ್ಬಾರ್ದು, ಥೋ ನಾನು ಎಂತ ಪಾಪಿ, ಅಪ್ಪ ಅಮ್ಮ ಇಲ್ಲದ ಒಂದು ಹುಡುಗನ್ಗೆ ಒಂದು ದಾರಿ ತೋರಿಸೋ ಒಂದು ಪ್ರಯತ್ನ ಮಾಡ್ಲಿಲ್ವಲ್ಲ ಅಂತ ಬೇಜಾರಾಗೋದು ಬೇಡ. ಹೌದು ಗುರುಜಿ. ಯಾಕಂದ್ರೆ ತುಂಬಾ ಸಾರಿ ಪ್ರಯತ್ನವೇ ಭಗವಂತನಿಗೆ ಮೆಚ್ಚುಗೆ ಆಗೋದು. ಯಾಕಂದ್ರೆ ಫಲ ಅವನದ್ದು, ಪ್ರಯತ್ನ ನಿಮ್ಮದೇ ಆಗಿರುತ್ತೆ. ಒಬ್ಳು ಅತ್ತಿಗೆ ಆಗಿ ಆ ಹುಡುಗನಿಗೆ ಒಂದು ಪ್ರಯತ್ನ ಮಾಡ್ಲಿಲ್ವಲ್ಲ ಅಂತ ಹೊರಗಡೆಯವ್ರ ಬಾಯಿಗೆ ಸಿಗುವುದು ಬೇಡ. ಹೌದು ಗುರುಜಿ. ನಿಮ್ ಪ್ರಯತ್ನ ನೀವು ಮಾಡಿ ಆಗುತ್ತವ. ಆದ್ರೆ ಏನಂದ್ರೆ ಇವಾಗ ನಿಮ್ಮ ಇದೊಂದು ಮಾತ್ರ ಕಥೆಯಲ್ಲ, ಈ ಕಾರ್ಯಕ್ರಮ ಕೇಳ್ತಾ ಹೋಗು. ಇವತ್ತಿಗೆ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಅಥವಾ ಮದುವೆ ಆಗ್ಲಿಕ್ಕೆ ಹೆಣ್ಣು ಸಿಗಲ್ಲ ಅನ್ನೋ ಅದೊಂಥರ, ಈಗ ಈ ಆಸ್ತಿ ಇದ್ರು ಏನಿದ್ರು ಕೊಡಲಿ, ಏನೋ ಒಂದು ನೆಪ ಇದೆ ಕೊಡದೇ ಇರೋದಿಕ್ಕೆ ಅವ್ರಿಗೆ. ಹೌದು ಗುರುಜಿ. ಅದಕ್ಕೂ ಮೀರಿ ಏನಾಗ್ಬಿಟ್ಟಿದೆ ಇವತ್ತು, ಹೆಣ್ಣು ಮಕ್ಕಳು ಕಾಲೇಜ್ ಹಂತದಲ್ಲೇ ಅವ್ರವ್ರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಿಮ್ಮ ಹಂತಕ್ಕೀಗ ನೀವು ಒಂದು 35ಕ್ಕೂ ನೋಡೋ ಅಷ್ಟೊತ್ತಿಗೆ ಇಲ್ಲಿ ಬಹಳ ದೊಡ್ಡದಾಗಿ 2 ವಿಚಾರ. ಒಂದು, ಅಯ್ಯೋ ಅವ್ರದ್ದೊಂದು ದೊಡ್ಡ ಕುಟುಂಬನಪ್ಪ, ಯಾರು ಹೆಣಗ್ತಾರೆ ಅನ್ನೋದು ಇವತ್ತಿನ ಹೆಣ್ಣು ಮಕ್ಕಳು ಮನಸ್ಥಿತಿ ಇರಬಹುದು. ಅಂಡ್ ಎರಡನೇದು, ಅಯ್ಯೋ ವಯಸ್ಸಾಗಿದೆ, ವಯಸ್ಸಿನ ಅಂತರ ಹೆಂಗಿರ್ತವೆ. ನಾನು ಹೇಳೋದು ಏನಂದ್ರೆ, ಸಮಾಜದಲ್ಲಿ ಯಾರು ಆಡ್ಕೊಳ್ಳೋರು ಬಂದು ಏನು ನಮ್ಮ ಬದುಕನ್ನು ನಡೆಸಲ್ಲ. ಚೆನ್ನಾಗಿ ಹುಡುಕಿ ಆಗೂ ಸಿಗಲಿಲ್ಲ ಅಂದರೆ ಒಮ್ಮೆ ಆ ವ್ಯಕ್ತಿಗೆ ಯಾರೊಂದಿಗಾದರೂ ಪ್ರೀತಿ ಉಂಟಾದರೆ, ಅಥವಾ ಯಾವುದೋ ಒಂದು ಹೆಣ್ಣುಮಗಳು ಬದುಕಲ್ಲಿ ನೊಂದಿರೋಳು, ಅಥವಾ ಒಂದು ಬದುಕನ್ನು ಯಾಕೋ ನೋವಲ್ಲಿ ಕಳೆದಿರೋಳು, ಅಥವಾ ಡೈವರ್ಸ್ ಆಗಿದೆಯೋ, ಅಥವಾ ಇನ್ನೇನೋ ಆಗಿದೆಯೋ. ಇವತ್ತಿಗೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹಂತ ಆದಮೇಲೆ ನನ್ನ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಾನೊಂದು ಹೆಣ್ಣು ಮಗಳನ್ನು ಆಯ್ಕೆ ಮಾಡಬೇಕು ಅಂತ ಬಂದಾಗ 35 ವರ್ಷದವನಾಗ ನಾನು ಹಠ ಹಿಡಿಯೋಕ್ಕಾಗಲ್ಲ. ಹೌದು ಗುರುಜಿ. ಇದು ಅಯ್ಯೋ ಅವ್ರಿಗೇನಾಗಿದೆ ಸಾ ಅಂತ ಹೇಳ್ಬೋದು. ಬಟ್ ಇವತ್ತು 25, 26, 27 ಅವ್ರಿಗೆ ಕಷ್ಟ ಆಗಿದೆಯವ್ವ. ಹೌದು ಗುರುಜಿ. ಏನೋ ಕೋಟಿ ಹಣ ಇದ್ರೆ ಅದು ಬೇರೆ ಲೆಕ್ಕ ಅಲ್ವಾ? ಹಾಗಾಗಿ 2ನೇ ಸಂಬಂಧಕ್ಕೆ ಹುಡುಕಿ ಅಂತ ನಾನು ಹೇಳಲ್ಲ, ಹುಡುಕ್ತಾ ಹೋಗಿ 1.5 ವರ್ಷ ಅಥವಾ ಮುಂದಿನ ಸೆಪ್ಟೆಂಬರ್ ವೇಳೆಗೆ, ಅಂದ್ರೆ ಅರ್ಥ ಈ ತಿಂಗಳು ಏನು ನಡೀತಾ ಇದೆ, ಮುಂದಿನ ವರ್ಷದ ಈ ತಿಂಗಳವರೆಗೂ ಸಿಗ್ಲಿಲ್ಲ ಅಂದ್ರೆ ಅಂಥದ್ದೊಂದು ಯೋಚನೆಯನ್ನ ಆ ಹುಡುಗನಾಗ ಮಾಡ್ಬೇಕು. ನೀವು ಒತ್ತಾಯ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ನನ್ನ ಪಾಲಿಗೆ, ಯಾಕಂದ್ರೆ ನಾನು ಹೇಳ್ತೀನಲ್ಲವ, ನೊಂದಿರೋ ಹೆಣ್ಣುಮಗಳು ಅಥವಾ ಅಂಥದ್ದೇನು ತಪ್ಪು ಆಯ್ಕೆ ಮಾಡಿ ಜೀವನವನ್ನ ಕೈ ಸುಟ್ಟುಕೊಂಡಿರೋ ಹೆಣ್ಣುಮಕ್ಳು ಇರ್ತಾರೆ. ಹೌದು ಗುರುಜಿ. ಸೊ ನೀವು ಅದರಲ್ಲಿ ಯಾವುದೇ ರೀತಿಯ ಸಮಾಜ ಆಡ್ಕೊಂಬಿಡುತ್ತೆ, ಹಂಗ ಆಡ್ಕೊಂಬಿಡುತ್ತೆ, ಏನು ಇಲ್ಲ ಅನ್ನೋದಕ್ಕಿಂತ ಏನೋ ಭಂಗ ಅವನ ಬಾಡಿಗೆ ಬಂದಿದ್ದು ತಗೊಂಡು ಅವನು ಅನುಭವಿಸ್ಕೊಳ್ತಾನೆ, ಅವನ ಜೀವನ ಅವನು ನೋಡ್ಕೊಳ್ತಾನೆ. ಹಾಗಾಗಿ ಹುಡುಕಿ 1 ವರ್ಷದೊಳಗಡೆ ಒಳ್ಳೇದಾಗುತ್ತೆ. ಈಗ ಮೊದಲೇ ಅಯ್ಯೋ ಸಿಗಲ್ಲಪ್ಪ ಅನ್ನೋ ಮನಸ್ಥಿತಿಯಲ್ಲೇ ಇರಬೇಡಿ. ಸಿಗುತ್ತೆ ಅಂದರೆ ಆ ಹುಡುಗನಿಗೆ ನಿಮ್ಮ ಶಕ್ತಿ, ಅಲ್ಲೆಲ್ಲೋ ಬ್ರೋಕರ್ಗೆ ಹೇಳೋದು, ಅಲ್ಲೆಲ್ಲೋ ಸಂಬಂಧಿಕರಿಗೆ ಹೇಳೋದು, ಅಲ್ಲಿ ಇದು ಗೌಡ್ರಲ್ಲೇ ಆಗಬೇಕು, ಹಂಗೇ ಆಗಬೇಕು. ಇವಾಗ ಕಾಲ ಹಂಗಿಲ್ಲವ. ಗುರುಜಿ, ನಮ್ದು ಕುಟುಂಬ ದೊಡ್ಡದು, ಇದು ದೊಡ್ಡದು ಗುರುಜಿ. ನಮ್ಮ ಕ್ಯಾಸ್ಟಲ್ಲಿ ನಮ್ ಗೌಡ್ರಲ್ಲೇ ಆದ್ರೆ ನಮ್ಗೂ ಒಂದು ಅನುಕೂಲ ಗುರುಜಿ. ಯಾಕಂದ್ರೆ ನಮ್ಮ ಗುಂಪಲ್ಲಿ ಒಂದು 80 ಮನೆ ಇದಾವೆ ಗುರುಜಿ. ಆಯ್ತು, ಹಂಗಂದ್ರೆ ಪಾಡಿಗೆ ಅವ್ನು ಇರ್ಲಿ ಬಿಡಿ, ಹೇಳಂತ ಹಂಗ ಹೇಳಕ್ಕಾತಿದ್ದ ಗುರುಜಿ. ಆಯ್ತವಾ, ಈಗ ನೀನ್ ಬಯಸೋ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಒಂದು ಹಂತ ಆದ್ಮೇಲೆ ನಿಮ್ಮ ಹತ್ತಿರದ ಸೆಂತೆಯಲ್ಲಿ ಸಿಗ್ಲಿಲ್ಲ ಅಂದ್ರೆ ಪಕ್ಕದೂರಿ ಸೆಂತೆಗೆ ಹೋದ್ರಾದ್ರೂ ನನಗೆ ಬೇಕಾದ ಹಸು ನಾನು ಹಿಡ್ಕೊಂಡು ಬರ್ಬೇಕು. ಬದುಕು ಉಳುಮೆ ಮಾಡಬೇಕು, ನಾನು ಬಿತ್ತನೆ ಮಾಡಬೇಕು, ಬೆಳೆ ತೆಗಿಬೇಕು, ನನ್ನ ಜೀವನ ನಾನು ಹಸಿರಾಗಿಸ್ಕೊಳ್ಬೇಕು ಅಂದ್ರೆ ಎಲ್ಲಿಂದಲೂ ಹಸು ತಂದು ನಾನು ಉಳುಮೆ ಮಾಡ್ಬೇಕಲ್ವಾ? ಇಲ್ಲ, ನಮ್ಮ ಊರಿನ ಹಸುಗಳು ಬಿಟ್ಟು ನಾನು ಆ ಊರಲ್ಲಿ ಸಿಗಲ್ಲ, ಹಂಗಾರೆ ಬಿಡು, ಏನು ಬಂಜರು ಭೂಮಿ ಅದು, ಹಸು ಇಲ್ಲ, ಈಗ ನಾವು ಬಿಡಿ ಸರ್ ಟ್ಯಾಕ್ಟ್ರಲ್ಲಿ ಉತ್ಕೊಳ್ತೀವಿ ಅಂತ ಹೇಳ್ಬೇಡ. ಆಮೇಲೆ ಅಂದ್ರೆ ಈ ಗೌಡ್ರೇ ಬೇಕು ಅನ್ನೋ ನಿಮ್ಮ ಮೂಲಭೂತ ಸಂಗತಿ ಅದು ತಪ್ಪಲ್ಲ. ಆದ್ರೆ ಒಂದು ಹಂತ ಆದ್ಮೇಲೆ, ಯಾಕಂದ್ರೆ ಗುರುಜಿ ಅದು ಬೇರೆ, ಹಳ್ಳಿ ಬೇರೆ ಅಲ್ವಾ ಗುರುಜಿ. ಟೌನ್ಗಳಾಗಾದ್ರೆ ನಡೀತೈತೆ. ಅಯ್ಯೋ ಆಯ್ತು, ನನ್ಗೆ ಅರ್ಥವಾಗುತ್ತೆ. ಈಗ ಸಾಮಾಜಿಕವಾಗಿ ನಿಮ್ಮ ಗೌರವ ಮರ್ಯಾದೆಗಳು ಅಂತ ಕೆಲವು ಸಂಗತಿ ಇರ್ತವೆ. ಆದ್ರೆ ಸುಮ್ಮನೆ ಯೋಚನೆ ಮಾಡವ, ತೀರಾ ಮಿತಿ ಮೀರಿ ಹೋಗಿ ಇಲ್ಲಿ ಸಿಗಲ್ಲ ಅಂತ ಆದಾಗ ಹುಡುಗನಿಗೆ 40 ಆದ್ಮೇಲೆ ಗೌಡ್ರಲ್ಲ, ಯಾವ ಹೊರಗಡೆ ಹೋದ್ರು ಯಾರು ಸಿಗಲ್ಲ. ಆಮೇಲೆ ಹೌದು ಗುರುಜಿ, ಆತನಿಗೆ ಬಿಟ್ಬಿಡಿ ಯಾವ ಆಯ್ಕೆನ.
ಒಂದು ಹಂತದವರೆಗೂ ನಿಮ್ಮ ಪ್ರಯತ್ನ ನೀವು ಮಾಡಿ, ಹೌದಪ್ಪ ನಮಗೆ ಊಟ್ರಲ್ಲೇ ಆಗ್ಬೇಕಣಯ್ಯ, ತಪ್ಪಿಲ್ಲ. ನೀವು ಮೂಲಭೂತವಾಗಿ ಆರಂಭದಲ್ಲಿ ಹುಡುಕ್ಲಿಕ್ಕೆ ಹೊರಟಾಗ ಎಲ್ಲರಿಗೂ ಅವ್ರದ್ದೇ ಆದ ಹಿಂಗೆ ಇರ್ಬೇಕು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಇರುತ್ತೆ. ಆಮೇಲೆ ಹಳೆ ಗಂಡನ ಪಾದವೆ ಗತಿ ಅಂತ ಯಾವುದೋ ಒಂದು ಆಗಬೇಕಾಗುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ನನ್ನ ಪ್ರಕಾರ ಆ ಗೌಡ್ರಲ್ಲೇ ಆಗಬೇಕು, ಇದೇ ಆಗಬೇಕು, ಅದೇ ಆಗಬೇಕು ಅನ್ನೋದು ನಿಮ್ಮಲ್ಲಿ ಇರಬಾರ್ದು. ಅದು ಆ ಹುಡುಗನಲ್ಲಿದ್ದು ಅವನು ಬೇಕಾದ್ರೆ ಅದಕ್ಕೆ ರಿಸ್ಕ್ ತಗೊಳ್ಳಿ. ನೀವು ಒತ್ತಾಯ ಮಾಡಿ ಇಲ್ಲ ಇಲ್ಲ ನಾವು ಬೇರೆ ಕಡೆಯಿಂದ ಒಪ್ಪಲ್ಲ, ಇಲ್ಲೇ ಆಗಬೇಕು ಅಂತ ಇದ್ರೆ ನಾಳೆ ಅವ್ರು ನಿಮ್ಮನ್ನೇ ದೂರ್ತಾರೆ, ಎಲ್ಲೋ ಒಂದ್ ಕಡೆ ಆಗಿನಿ ಇವರೆಲ್ಲ ಹಾಳು ಮಾಡ್ಬಿಟ್ರು ಅಂತ. ಇಲ್ಲ ಗುರುಜಿ, ಆ ಹುಡುಗ ಅಂತವನು ಅಲ್ಲ ಗುರುಜಿ. ಅವ್ರು ಹೋಗಿ ಬೇರೆ ಕಡೆ ಹಂಗ ಹೋಗಿ ಇಷ್ಟ ಬಿದ್ದು ಆಗೋ ಅಂತವ್ರು ಅಲ್ಲ ಗುರುಜಿ. ಆ ತರದ್ದು ಮನೋಭಾವನೇನು ಇಲ್ಲ, ಒಂದು ಯಾಬಿಟ್ಟು ಇಲ್ಲ ಗುರುಜಿ. ಒಳ್ಳೆ ವ್ಯಕ್ತಿ, ಅಂತವ್ರಿಗೆ ಹೆಣ್ಣುಗಳು ಕೊಡೋಕ್ ಕಷ್ಟ ಬೀಳ್ತಾರೆ. ಇವತ್ತು ಒಳ್ಳೆತನ ಬೆಲೆ ಇದೆ, ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಇಲ್ಲ. ಬಟ್ ಅದಕ್ಕೂ ಸಂಬಂಧ ಇಲ್ಲ. ಈಗ ಆಯ್ತವ, ನೀವು ಜೊತೆಲಿ ಬದುಕಿ ಅವ್ರನ್ನ ತುಂಬಾ ದಿನದಿಂದ ನೋಡಿರೋರಾಗಿ ಅವ್ರ ಒಳ್ಳೆತನ ನಿಮಗೆ ಗೊತ್ತು. ಹೊಸ್ದಾಗಿ ಬರೋ ಮನೆತನ ಆ ಹುಡುಗಿಗೆ ಇವ್ರ ಒಳ್ಳೆತನ ಏನು ಜೊತೆಲಿ ನೋಡ್ಯಾರ ಅವರು? ಅವ್ರು ಅದನ್ನೆಲ್ಲ ನೋಡಲ್ಲ. ಹುಡುಗನ ವಯಸ್ಸೇನು, ಅವನ ರೂಪ ಹೆಂಗಿದೆ, ದುಡಿಮೆ ಏನು, ಅವನ ಫ್ಯಾಮಿಲಿ ಅಂತದ್ದು, ಅದೇ ಈ ಕೆಲವು ವಿಚಾರವನ್ನು ನೋಡ್ತಾರೆ ಹೊರತು ಅವನ ಒಳ್ಳೆತನ ಯಾರಿಗೆ ಕಾಣುತ್ತೆ ಅಂದ್ರೆ ಬಹಳ ದೀರ್ಘಕಾಲದಿಂದ ಅವನ ಜೊತೆ ಇರೋರಿಗೆ ಕಾಣುತ್ತೆ. ನೀವು ಹೇಳ್ಬೋದು, ಓ ಹೌದು ಸರ್ ಅವನು ಒಳ್ಳೆ ಹುಡುಗ, ಅವ್ರಿಗೇನು ಕಾಣುತ್ತೆ ಅಲ್ವಾ? ಹಾಗಾಗಿ ಹುಡುಕಿ, ನಿಮ್ಮ ಜನಾಂಗದಲ್ಲಿ ಹುಡುಕಿ. ಅದಾಗಿಯೂ ಆಗ್ಲಿಲ್ಲ ಅಂದ್ರೆ ನಾನು ಇವತ್ತು ಹೇಳ್ತೀನಿ, ನಾವು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಬಾಳಿಸಬೇಕು. ನಿಮ್ಮ ಜಾತಿಯವರು ಬೇರೆ ಜಾತಿಯವರು ಈ ನೀವು ನಮಗಿದೇ ಆಗಬೇಕು ಅಂತ, ಅದರಲ್ಲೂ ಹೆಣ್ಣಿನ ವಿಚಾರದಲ್ಲಿ ಇವತ್ತು ಹಂಗಿಲ್ಲ. ಮಿನಿಮಮ್ ಒಂಚೂರು ನಮ್ಮ ಬಾರ್ಡರ್ ಅಥವಾ ನಮ್ಮ ಮಿತಿಯನ್ನು ದಾಟಿ ಇನ್ನೊಂದು ಜಾತಿಯವ್ರಾದ್ರೂ ಪರವಾಗಿಲ್ಲ ಅಂತ. ಈಗ ನೀನು ಸುಮ್ಮನೆ ಯೋಚನೆ ಮಾಡಿ, ನಮ್ಮ ದೊಡ್ಡ ಕುಟುಂಬ ಸರ್, ಜನ ಏನು ಅಂತಾರೆ ಸರ್, ಹಿಂಗಂತಾರೆ ಸರ್, ಹಂಗಂತಾರೆ ಸರ್, ಈ ತರ ಏನೋ ಇಂಥ ಕೆಲವು ಕಟ್ಟುಪಾಡುಗಳಿಗೆ ಒಂದು ಮದುವೆ ಆಗದೆ ಉಳ್ಕೊಂಡ್ಬಿಟ್ಟ ಅಂದ್ರೆ ಕಡೆಗೆ ಏನಾಗ್ಬೇಕಿತ್ತು ಪಾಡು? ಅದೇ ಗುರುಜಿ, ನೋಡವ್ವ, ಡಾಕ್ಟರ್ ತಕ್ಕೆ ಹುಷಾರಿಲ್ದಂಗೆ ಹೋದಾಗ ಡಾಕ್ಟರ್ ಯಾವ ಜಾತಿ ಅಂತ ನಾವು ನೋಡಲ್ಲ. ಎಲ್ಲೋ ಒಂದ್ ಕಡೆ ಬಾಯಾರ್ದಾಗ ನೀರಿಲ್ಲದ ಪರಿಸ್ಥಿತಿ ಬಂದಾಗ ನೀರು ಕೊಡ್ರಿ ಅಂತ ಕೇಳಬೇಕಾದ್ರೆ ಜಾತಿ ಅನ್ನೋದು ನೀವು ಜಾತಿ ತಾರತಮ್ಯ ಮಾಡ್ತಿದ್ದೀರಾ ಅಂತ ನಾನು ಹೇಳಲ್ಲ. ಕೆಲವು ಎಲ್ಲೋ ರೋಡಲ್ಲಿ ಹೋಗ್ತಿದ್ದು ಆಕ್ಸಿಡೆಂಟ್ ಆಯಿತು, ತಕ್ಷಣ ಬಂದು ಯಾರೋ ನಮ್ಮನ್ನು ಆಸ್ಪತ್ರೆಗೆ ಸೇರಿಸ್ಬೇಕು, ಯಾರೋ ನಮ್ಮನ್ನ ಅಲ್ಲಿಂದ ಎತ್ತಿ ಆಂಬುಲೆನ್ಸ್ಗೆ ಹಾಕ್ಬೇಕಾದ್ರೆ ಯಪ್ಪ ನೀನು ಯಾವ ಜಾತಿನೇ ಅಂತ ನಾವು ಕೇಳೋಕ್ಕಾಗಲ್ಲ. ತೀರ ಪ್ರಾಣದ ಹಂತ ಬಂದಾಗ ನಮಗೆ ಜಾತಿ ಇಲ್ವಂತೆ, ಎಲ್ಲ ಚೆನ್ನಾಗಿದ್ದಾಗ ಜಾತಿ. ಹೌದು ಗುರುಜಿ. ಅದು ನೋಡಿ, ಮನುಷ್ಯನ ಬುದ್ಧಿ ಹೆಂಗಿದೆ, ಅದು ನೆಮ್ಮದು ಅಂತ ಅಲ್ಲ ಅಥವಾ ನಿಮ್ಗೆ ಕೆಟ್ಟದು ಅಂತ ಹೇಳುತ್ತಲ್ಲ, ಆ ಮನುಷ್ಯನ ಬುದ್ಧಿನೇ ಹಂಗ ಆಗ್ಬಿಟ್ಟಿದೆ. ಚೆನ್ನಾಗಿ ಓಡಾಡ್ಬೇಕಾದ್ರೆ ಯೋಚನೆ ಮಾಡಿ ಮುಟ್ಟುತ್ತಾನೆ, ಅದೇ ಬಿದ್ದು ಹೋಗೋ ಸಮಯ ಬಂದಾಗ ಯಪ್ಪ ಯಾರಾದ್ರೂ ಎತ್ಕೊಂಡು ಹೋಗ್ರು ಅಂತಾನೆ. ಹಾಗಾಗಿ ಆ ವಿಚಾರದಲ್ಲಿ ಇವತ್ತು ನೋಡುವ ಜಗತ್ತು ಬದಲಾಗಿದೆ. ನಾಳೆ ನಿಮ್ಮ ಮಕ್ಕಳುಗಳು ಅಥವಾ ನಿಮ್ಮ ಸುತ್ತಮುತ್ತನವರೇ ಅಲ್ಲೆಲ್ಲೋ ಲವ್ ಮಾಡ್ತಾರೆ, ಅಲ್ಲೆಲ್ಲೋ ಒಂದು ಅವ್ರಿಗೆ ಬಾಳಿಸೋ ಯೋಗ್ಯತೆ ಇದೆ, ಬಾಳೋ ಶಕ್ತಿ ಇದೆ, ವಿದ್ಯೆ ಇದೆ, ದುಡಿಮೆ ಇದೆ, ಅವರು ಒಂದಕ್ಕೆ ಪ್ರಬುದ್ಧರಾಗಿದ್ದಾರೆ ಅಂದಾಗ ಆ ವಿಚಾರದಲ್ಲಿ ಅಪ್ಪ ಅಮ್ಮದಿರು ಅಂದರೆ ತೀರಾ ಕಾಲೇಜ್ ಹಂತದಲ್ಲಿ 18, 19, 23, 22, 23 ವಯಸ್ಸಿಗೆ ಅಲ್ಲೊಂದು ಲವ್ ಮಾಡಿಬಿಟ್ಟು ಅಯ್ಯೋ ನಾನು ಬೇರೆ ಹುಡುಗ ಜಾತಿ ಆದರೂ ನಾನು ಮದುವೆ ಆಗ್ಬಿಡ್ತೀನಿ, ನಾನು ಲವ್ ಮಾಡಿದ್ದೀನಿ, ಇದಕ್ಕೆಲ್ಲ ಅಪ್ಪ ಅಮ್ಮ ಒಪ್ಪಿಗೆ ಕೊಡೋಂಗಿಲ್ಲ. ಅವನೊಂದು ದುಡ್ದು ಓಕೆ, ಒಂದು ದುಡಿತಾನಪ್ಪ, ಒಂದು ಚೆನ್ನಾಗಿ ಜವಾಬ್ದಾರಿ ಹೊತ್ಕೊಂಡ, ಈಗ ಒಂದು 26 ಆಗಿದೆ, ಆಯ್ತಪ್ಪ ನಿಂದೇನಾದರೂ ಆಸೆ ಇದೆಯೇ, ನೀನು ಯಾರನ್ನಾದ್ರೂ ಪ್ರೀತಿಸಿದೀಯ, ಅವಾಗ ಕೇಳ್ಬೋದು ಆ ಹುಡುಗನ್ನ. ಅವ್ನು ಇನ್ನೂ ಓದೋ ಟೈಮಲ್ಲಿ ನನಗೆ ಅವಳು ಇಷ್ಟ ಇವಳು ಇಷ್ಟ ಅಂದರೆ ಅದನ್ನ ಒಪ್ಪಿಗೆ ಕೊಡೋಕ್ಕಾಗುತ್ತೇನು? ಹೌದೇ ಗುರುಜಿ, ಅವ್ರಾಗ ಅವ್ರು ಹೋಗಿ ಮದ್ವೆ ಆಗ್ಬಿಟ್ರೆ ಅದೊಂಥರ ಗುರುಜಿ, ಅವ್ರ ಇಷ್ಟ ಬಿದ್ದು ಮದ್ವೆ ಆಗವ್ರೆ ಅಂತ. ನಾವೇ ಹೋಗಿ ಮಾಡ್ಬೇಕು ಅಂದ್ರೆ ಜನ ಆಡ್ತಾರಲ್ಲ ಗುರುಜಿ. ಆಯ್ತು, ನಿನ್ನ ತಮ್ಮನ ವಿಚಾರದಲ್ಲೂ ಕೂಡ ನೆನ್ಪಿಟ್ಕೋ, ಮುಂದೊಂದು ಕಾಲ ಬರುತ್ತೆ, ಆಗ ನೀವಿದನ್ನು ದಾಟಿ ಯೋಚನೆ ಮಾಡ್ತೀರಾ. ಇದನ್ನು ನೀನು ಇವತ್ತು ನೆನ್ಪಿಟ್ಕೊ. ನಿಮ್ಮ ಯೋಚನೆ ಏನಿದೆ ನಾನು ಅದನ್ನು ಗೌರವಿಸ್ತೀನಿ. ಆದರೆ 35ರ ಹಂತ ಬಂದಾಗ ನೀವಷ್ಟು ಬೇರೆಯದಾದ್ರೂ ಪರವಾಗಿಲ್ಲ ಅಂತ ನೀವು ಅದಕ್ಕೆ ತೆರೆದುಕೊಳ್ಳದ ಹೊರತು ಕಷ್ಟ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಆ ಕೆಲವು ಮಡಿವಂತಿಕೆಗಳನ್ನ ಬಿಡುವಂತಹ ಸಮಯ ಹುಡುಕಿ. ಬಟ್ ಅವನ ಜೀವನ ಒಂಟಿಯಾಗಿ ಕಳೆಯೋದಿಕ್ಕೆ ನಿಮ್ಮ ಮಡಿವಂತಿಕೆಗಳು ಅಡ್ಡ ಬರದೇ ಇರಲಿ. ತೀರಾ ಜಾತಿಗೂ ಮೀರಿ ಹೊಂದಾಣಿಕೆಯ ಬುದ್ಧಿ ಇರೋ ಹೆಣ್ಮಗಳವ. ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಎಷ್ಟು ಇಲ್ಲಿ ನೇರ ಪ್ರಸಾರದಲ್ಲಿ ಅಲ್ಲದೆ ಹೋದ್ರು ಆಶ್ರಮಕ್ಕೆ ಬಂದು ಎಷ್ಟೋ ಜನ ಸರ್ ನಾನು ಹಿಂಗೆ ನನ್ನ ಹೆಂಡತಿ ಬಿಟ್ಟು ಹೋಗ್ಬಿಡ್ಲು ಸರ್, ಅಥವಾ ನನ್ನ
ಬದುಕಿಗೆ ಏನು ಹಣೆ ಬರ, ನನಗೆ 35 ಆದ್ರೂ ಮದುವೆ ಆಗಿರಲಿಲ್ಲ. ನಾನು ನಿಮ್ಮದೇ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಹೆಣ್ಮಗಳು ಈ ರೀತಿ ಕಷ್ಟ ಹೇಳಿಕೊಂಡಿದ್ಲು. ಹೇಗೋ ನಮಗಲ್ಲೆಲ್ಲೋ ಯಾವುದೋ ದೇವಸ್ಥಾನದಲ್ಲಿ ಇಬ್ಬರು ಒಂದೇ ಕಾರ್ಯಕ್ರಮ ನೋಡ್ತೀವಿ ಅಂತ ಹೆಂಗೋ ಗೊತ್ತಾಯಿತು. ನಾವಿಬ್ಬರು ಮಾತಾಡೋದು, ಅವಳು ಡೈವರ್ಸ್ ಆಗಿದೆ ಅಂತ ಗೊತ್ತಾಯಿತು. ಮನೇಲೆಲ್ಲ ಮಾತಾಡ್ದು. ನಮ್ಮ ಮನೇಲೂ ಕೂಡ ಹುಡುಗಿ ಸಾಕಾಗಿದ್ರು. ಯಪ್ಪ ನೀನು ಯಾವುದಾದ್ರೂ ನೋಡ್ಕೊಳಪ್ಪ, ನಾವು ಮದುವೆ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಆ ಹೆಣ್ಮಗಳು ಮನೆ ತನ್ನ ಜೊತೆ ಮಾತಾಡಿದೆ, ನಾವು ಮದುವೆ ಆದವು ಸರ್. ಅದು ನೋಡಿ, ಅಂತಿಮವಾಗಿ ಆಕೆ ಒಂದು ವಿಚಾರದಲ್ಲಿ ಕೈ ಸುಟ್ಕೊಂಡಿದ್ಲು, ಬಟ್ ಈತನಿಗೆ ಹೆಣ್ಣು ಸಿಕ್ಕಿರಲಿಲ್ಲ. ಬಟ್ ಅವರಿಬ್ಬರು ಮನಸ್ಸು ಪರಸ್ಪರ ಒಪ್ಪಿಗೆ ಆದಾಗ ಅದನ್ನ ಅಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ವಿಚಾರಗಳೇ ಇಲ್ಲ. ಅಲ್ಲಿ ಅದೇ ಗುರುಜಿ ಸಿಗ್ತಾ ಇಲ್ಲ. ಅಯ್ಯೋ ಅಲ್ಲಿ ಬೇರೆದೇ ಯಾವುದೋ ಜಾತಿದ ಆಗ್ಬಿಟ್ರೆ ಹಂಗಂತಾರಪ್ಪ ಹಿಂಗಂತಾರಪ್ಪ ಅಂದುಕೊಂಡು ಹಂಗೇ ಉಳಿಯೋದಕ್ಕಿಂತ ಯಾವುದೋ ಒಂದು ನನ್ನ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂದುಕೊಂಡು ಅವನ ಬದುಕು ಅವನನ್ನು ನೋಡ್ಕೊಳ್ತಾನೆ. ತುಂಬ ಸಾರಿ ಇಂಥ ಮಡಿವಂತಿಕೆಗಳಿಂದ ಎಷ್ಟೋ ಹುಡುಗರು ಬದುಕು ಹಾಳಾಗ್ಬಿಟ್ಟಿದ್ಯವ. ಇರಲಿ, ತೊಂದರೆ ಇಲ್ಲ. ಅದು ಜಾತಿ ಅಂತರ್ಜಾತಿ ವಿವಾಹದಿಂದ ಮರ್ಯಾದೆ ಹೋಗುತ್ತೆ ಅನ್ನೋದು ಅದು ಹಂಗಲ್ಲವ್ವ. ಯಾವುದೋ ಹೆಣ್ಮಗಳು, ನಿಮ್ಮದೇ ಜಾತಿ ಹೆಣ್ಮಗಳನ್ನು ಈತ ಯಾವತ್ತೋ ಕೆಟ್ಟದಾಗ ನೋಡಿ, ಯಾವತ್ತೋ ನಿಮ್ಮ ಮೈದ್ನಂಗೆ ಅಂತ ಅಲ್ಲ, ಯಾವಾಗ ಒಂದು ಹೆಣ್ಣಿನ ವಿಚಾರದಲ್ಲಿ ಅನ್ಯಾಯ ಮಾಡಿ ಆ ಹೆಣ್ಣಿನ ಬದುಕು ಹಾಳು ಮಾಡ್ತಾನೋ ಹಾಗೆ ಹೇಳ್ಬೋದು, ನಾನು ನನ್ನ ಮೈದನ ಮರ್ಯಾದೆಯೋ ಅಥವಾ ನನ್ನ ಮೈದ ಮರ್ಯಾದೆ ತೆಗೆದುಬಿಟ್ಟ ನಮ್ಮದೆಲ್ಲ ಅಂತ. ಬೇರೆ ಜಾತಿ ಮದುವೆ ಆಗುವುದರಿಂದ ಮರ್ಯಾದೆ ಹೋಗಲ್ಲ. ನಿಮ್ಮದೇ ಜಾತಿ ಅವ್ರ ಮದುವೆ ಆಗ್ಬಿಟ್ಟು ಅವಳನ್ನ ನೆಟ್ಟಿಗೆ ನೋಡ್ಕೊಳ್ಳಿಲ್ಲ ಅಂದ್ರೆ ಆಗ್ಲೂ ಮರ್ಯಾದೆ ಹೋಗುತ್ತೆ. ಹೌದು ಗುರುಜಿ, ಹೋಗುತ್ತೆ. ಇರ್ಲಿ ತಾಯಿ, ನೀವು ಒಂದು ತಾಯಿ ಸ್ಥಾನದಲ್ಲಿ ನಿಂತು ತಮ್ಮ ಮೈದ್ನ ಕುರಿತು ಯೋಚನೆ ಮಾಡ್ತಿರೋದು ಅದು ನಿನ್ನ ದೊಡ್ಡ ಗುಣ. ಅದು ಮಾದರಿಯ ತುಂಬಾ ಜನ. ಹೌದು ಗುರುಜಿ, ಯಾಕಂದ್ರೆ ತಂದೆ ಇಲ್ಲ ತಾಯಿ ಇಲ್ಲ ಗುರುಜಿ, ನಾವು ಅದು ಅವ್ರು ಇದ್ ಮಾಡ್ಬೇಕಲ್ಲ. ಆಯ್ತು, ಮಾಡ್ತೀಯ. ನಿನ್ನ ಕಣ್ಣ ಮುಂದೆ ಅವನ ವಿವಾಹವನ್ನು ನೀನು ನೋಡ್ತೀಯ ಕೂಡ. ಬಟ್ ಕೆಲವು ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋ ಕಾಲ ಬರುತ್ತೆ. ಬಟ್ ನನ್ನ ಹಾರೈಕೆ ಏನಂದ್ರೆ, ನಿಮ್ಮ ಇಚ್ಛೆಯಂತೆ ನಿಮ್ಮ ಸಮುದಾಯದಲ್ಲಿ, ನಿಮ್ಮ ಏನು ಗೌಡ್ರ ಜಾತಿಯಲ್ಲಿ ನೋಡುವ ಪ್ರಯತ್ನ ಮಾಡಿ. ಎಲ್ಲೋ ಒಂದು ಹಂತದಲ್ಲಿ ಒಂಚೂರು ನಿಮ್ಮದೇ ಜಾತಿ, ಈಗ ನಾವು ಈ ನಾಯಿ ಮತ್ತೆ ನರಿ ಒಂದೇ ಜಾತಿಯವು ಅಂತ ಹೇಳ್ತೀವಿ. ನಾಯಿ ನರಿ ನೋಡ್ಲಿಕ್ಕೆ ಒಂದೇ ತರ ಇರ್ತವೆ, ಬಟ್ ಅವುಗಳ ಬುದ್ಧಿಯಲ್ಲಿ ಸ್ವಲ್ಪ ವ್ಯತ್ಯಾಸ. ನಾಯಿ ಸ್ವಲ್ಪ ಸಾಧು ಪ್ರಾಣಿ, ನರಿ ಹಂಗಲ್ಲ. ಬಟ್ ವಿಶೇಷ ಅಂದ್ರೆ ಅವೆರಡು ಹೆಚ್ಚು ಕಮ್ಮಿ ಒಂದೇ ಜಾತಿಯವು. ನಾಯಿ ಅಥವಾ ಅದರಲ್ಲೂ ತೋಳ ನಾಯಿ. ಈಗ ಗೌಡ್ರು ಇದಕ್ಕೆ ಮೀರಿ ಇನ್ನೊಂದು ಏನೋ ಒಂಚೂರು ಮುಂದೆ ಹೋದ್ರೆ ನಿಮ್ಮಲ್ಲೇ ಇರ್ತಾರೆ, ಬಟ್ ಅವ್ರು ಒಂಚೂರು ಬೇರೆ ಗುರುತಿಸ್ಕೊಂಡಿರ್ತಾರೆ ಅಷ್ಟೇ. ಇರ್ತಾರೆ. ಈಗ ಬಹುಶಃ ಒಕ್ಕಲಿಗರು ಏನೋ ಇರಬೇಕು, ನನಗೆ ಒಂಚೂರು ಹಿಂಗ್ ನೋಡ್ಬೇಕು ನೀವು, ಅಲ್ವಾ? ನಿಮ್ಮವರೇ ಒಂಚೂರು ಆ ಕಡೆ ಈ ಕಡೆ ಇರ್ತಾರೆ ಅಷ್ಟೇ. ಇಲ್ಲ ನಮ್ಮಲ್ಲೇ ಆಯ್ತವ, ನಿಮ್ಮವ್ರನ್ನೇ ನಂಬ್ಕೊಂಡಿದ್ರೆ ಯಾಕೆ ಕೈ ಕೊಟ್ರು ಮತ್ತೆ, ಅಲ್ವಾ? ಹಾಗಾಗಿ ಕಾಲ ಬದಲಾಗಿದೆ ತಾಯಿ. ಈಗ ಏನು ಬೇಕಾದ್ರೆ ಮುತ್ತು ರತ್ನಗಳು ಬೀದಿಲಿ ಸಿಕ್ಬಿಡ್ತಾವೆ, ಆದ್ರೆ ಹೆಣ್ಣುಗಳು ಸಿಗದೆ ಇರೋ ಕಾಲ. ಯಾಕಂದ್ರೆ ಅವರವ್ರ ಬೇಡಿಕೆಗಳು ತುಂಬಾ ಇದ್ದಾವೆ. ಅವತ್ತಿಗೆ ಯಾವತ್ತೋ ಹೆಣ್ಣು ಹುಟ್ಟಿದ್ರೆ ಅಪಶಕನ ಅನ್ಕೊಂಡು ಗರ್ಭದಲ್ಲೇ ಕೊಂದು ಹಾಕುವ ನೀಚತನವನ್ನ ತೋರಿದ್ದಕ್ಕೆ ಇವತ್ತು ನೋಡಿ ಹೆಣ್ಣು ಆಗ್ಲಿ ಅಂತ ಕಾಯ್ತಾರೆ, ಅಥವಾ ಹೆಣ್ಣು ಸಿಗಲಿ ಅಂತ ಒದ್ದಾಡ್ತಾರೆ. ಇದೇ ಜನ ಒಂದು ದಿವಸ ಇದನ್ನ ಶಾಪ, ಯಾಕೆ ವರದಕ್ಷಿಣೆ ಕೊಡಬೇಕು, ಮದುವೆ ಮಾಡಬೇಕು, ಅದೊಂಥರ ಪ್ರಯೋಜನ, ಕಂಡರ ಮನೆ ಬೆಳಗಕ್ಕೆ ನಾವ್ಯಾಕೆ ಉದ್ಧಾರ ಮಾಡಬೇಕು ಅನ್ನೋ ತರ ಇತ್ತು. ಹೌದು ಗುರುಜಿ. ಇವತ್ ನೋಡಿ ಕಾಲ ಹೆಂಗೆ ಉಲ್ಟಾ ಆಗಿದೆ. ಹೌದು ಗುರುಜಿ. ಈಗ ನಮ್ 3 ಹೆಣ್ಮಕ್ಳೇ ಗುರುಜಿ. ಮೂರು ಹೆಣ್ಮಕ್ಳೇ ಅಂದ್ರೆ ನಮ್ಮ ಯಜಮಾನ್ರು ದೊಡ್ಡ ಹೆಂಡತಿ ಮಕ್ಳಿಬ್ರು, ನನ್ಗೊಬ್ಳೆ ಗುರುಜಿ. ಒಂದೇ ಎರಡನೇ ಹೆಂಡತಿನ? ಹೌದು ಗುರುಜಿ. ಆಯ್ತು, ಒಳ್ಳೇದು. ದೊಡ್ಡ ಹೆಂಡತಿ ಮಗಳು ಒಂದು ಮಗುಕ್ ಮದುವೆ ಮಾಡಿದಿರಿ ಗುರುಜಿ. ನಮ್ ತೋರ್ ಮನೆಗೆ ಕೊಟ್ಟು ಮಾಡಿದಿರಿ. ಎರಡನೇ ಮಗು ಈ ಸರಿ B.Com ಮಾಡ್ತಾವಳೆ ಗುರುಜಿ. ಸಂತೋಷನವ, ಒಳ್ಳೇದಾಗುತ್ತೆ. ಇನ್ನೊಂದು ವರ್ಷದ ಒಳಗಡೆ ಯಾ ಕಡೆಯಿಂದಲೋ ಒಂದ್ ಸಂಬಂಧ ಕೂಡ ಬರುತ್ತೆ, ಒಳ್ಳೇದಾಗುತ್ತೆ. ನಿನ್ನ ಒಳ್ಳೆತನಕ್ಕೆ ಒಳ್ಳೇದಾಗೆ ಆಗುತ್ತವ ನನ್ನ ಪ್ರಕಾರ. ಅವ್ರದ್ದು ಧ್ವನಿ ನಾನು ಕೇಳಿಲ್ಲ, ಅಥವಾ ಅವರ ಹಣೆ ಬರ ಏನಿದೆಯೋ, ಬಟ್ ನಿಮ್ಗೆ ಹಾರೈಸಬೇಕು ಅನ್ನಿಸ್ತಾ ಇದೆ. ದೇವ್ರು ನಿಮಗೆ ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸ್ಲಿ, ಒಳ್ಳೇದಾಗ್ಲಿ. ನಿಮ್ಮ ಪ್ರಯತ್ನ ಮುಂದುವರಿಸಿ, ನಿಮ್ಮ ಮಕ್ಕಳಿಗೂ ಒಂದು ಕಡೆ ಒಳ್ಳೇದಾಗುತ್ತೆ.
ಗುರುಜಿ ಮತ್ತೆ ಅದೇ ಎರಡನೇ ಮಗುದು ಸ್ವಲ್ಪ ಕೇಳ್ಬೇಕಿತ್ತು ಗುರುಜಿ. ಹ್ಮ್ ಅವಳು B.Com ಮಾಡ್ತಾ ಇದ್ದಾಳೆ ಹ್ಮ್ ಗುರುಜಿ. ತುಂಬಾ ಕೋಪ ಗುರುಜಿ ಅವಳಿಗೆ. ಹೌದಾ? ಹೌದು ಗುರುಜಿ, ತುಂಬಾ ಕೋಪ. ಯಾಕೆ? ಇದ್ರೆ ಕಲ್ದಿರ್ತಾಳೆ ಗುರುಜಿ. ಅದೇ ದೊಡ್ಡ ಹೆಂಡತಿ ಮಗಳು ಎರಡನೇವಳು ಅಂತ ಹೇಳಿದ್ನಲ್ಲ ಗುರುಜಿ. ಹ್ಮ್ ತುಂಬಾ ಕೋಪ ಗುರುಜಿ. ಕೋಪ ಬಂದೈತೆ ಅಂದ್ರೆ ದೊಡ್ಡವರು ಚಿಕ್ಕವರು ಅನ್ನೋ ಭಾವನೆನೇ ಇರಲ್ಲ ಗುರುಜಿ ಅವಳಿಗೆ. ಏನ್ ಮಾಡ್ತಾರೆ ಕೋಪ ಬಂದ್ರೆ? ಬೈತಾಳೆ ಗುರುಜಿ, ಕೆಟ್ಟ ವರ್ಡಲ್ಲೆಲ್ಲ ಬೈತಾಳೆ. ಅಯ್ಯೋ, ಈ ಕೆಟ್ಟ ಶಬ್ದ ಯಾರು ಕಳ್ಸಿದ್ ಮತ್ತೆ? ಮತ್ತೆ ಯಾರು ಕಲ್ಸಿಲ್ಲ ಗುರುಜಿ. ಅವಳು ವರ್ತನೆನೇ ಆತರ ಮಾಡ್ತಾಳೆ ಒಂದೊಂದ್ ಟೈಮ್. ಹ್ಮ್ 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 ಅದೇ ಹಾಗೆ. ಆಮೇಲೆ ಮತ್ತೆ ಬೈದ್ರೆ ನನಗ್ ಬೈದಿದ್ ಜ್ಞಾಪಕ ಇಲ್ಲ ಅಂತ ಇದು ಮಾಡ್ಬಿಡ್ತಾಳೆ. ಬೈಯೋ ಪರಿಸ್ಥಿತಿ ಏನು ಒದಗಿ ಬರುತ್ತೆ? ಏನೇನ್ ಅಕಸ್ಮಾತ್ ಕಾಲೇಜಿಂದ ಯಾಕಮ್ಮ ಲೇಟಾಗಿ ಬಂದೆ ಅನ್ಬಾರ್ದು. ಹ್ಮ್ ಬೆಳಿಗ್ಗೆ ಒಂದ್ ಸ್ವಲ್ಪ ಮುಂಚೆ ಎದ್ದೇಳಮ್ಮ ಅನ್ಬಾರ್ದು. ಹ್ಮ್ ಏನ ಅಕಸ್ಮಾತ್ ಇವತ್ ರಜಾ ಐತೆ ಏನಾನ ಬದುಕು ಮಾಡಮ್ಮ ಅನ್ಬಾರ್ದು. ಎಷ್ಟು ವಯಸ್ಸು ಅವ್ರಿಗೆ? 18 ತುಂಬೈತೆ ಗುರುಜಿ. ಅಂದ್ರೆ ಯಾರ್ದು ಭಯ ಭಕ್ತಿ ಇಲ್ವಾ ಅಪ್ಪಂದು? ಯಾಕಂದ್ರೆ ಗುರುಜಿ ದೊಡ್ಡ ಹೆಂಡತಿ ಮಗಳಲ್ವಾ ಗುರುಜಿ, ನಾವು ಜಾಸ್ತಿ ಇದು ಮಾಡಕ್ಕಿಲ್ಲ. ಬಿಡಿ, ಅವ್ರ ತಂದೆ ಅವ್ರದ್ದು ಅಷ್ಟೇ. ಅವರು ನಮ್ಮಂತೆ. ಅವರು ಏನು ಮಕ್ಕಳನ್ನ ಇದಿಲ್ಲ, ಗಲಾಟೆ ಏನು ಮಾಡಲ್ಲ. ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕೋ ಹಂಗ್ ಬೆಳೆಸಿರೋದು. ಅಂದ್ರೆ ಇದೇನು ಮುಂಚೆಯಿಂದಲ್ಲ ಅಥವಾ ಈಗ ಶುರು ಆಗಿರೋದ? ಇಲ್ಲ ಗುರುಜಿ, ಒಂದ್ 2 ವರ್ಷದಿಂದ ಈ ಚಿಕ್ಕ. ಮುಂಚೆ ಹಿಂಗೇನಿರಲಿಲ್ಲ ಗುರುಜಿ. ಅಂದ್ರೆ ಅವರು PUC ಹೋಗ್ಲಿಕ್ಕೆ ಶುರು ಮಾಡಿದ್ದಾರ? SLC ಮುಗಿತಿದ್ದಂಗೆ ಒಂದ್ ಸ್ವಲ್ಪ PUC SLC ಮುಗಿತಿದ್ದಂಗೆ ಸ್ಟಾರ್ಟ್ ಗುರುಜಿ. ಆಗ್ಲಿ, ಈಗ ಎಲ್ಲಾರ್ಗು ಒಂದು ದುರ್ಗುಣ ಅಂತ ಇರುತ್ತೆ. ಅದ್ರಲ್ಲಿ ನಿಮ್ಮ ಮಗಳದು ಒಂದಿರಬಹುದು. ಬಟ್ ಏನಂದ್ರೆ ತೀರಾ ಅದು, ಯಾಕಂದ್ರೆ ಇನ್ನೊಂದು ಮನೆಗೆ ಹೋಗಿ ಗೌರವಾನ್ವಿತವಾಗಿ ಬಾಳ್ಬೇಕಾದವರು ಅದೇ ಗುರುಜಿ ಭಯ ನನ್ಗೆ. ಕೆಟ್ಟ ಶಬ್ದಗಳನ್ನ ಬಳಸಿ ಒಳ್ಳೆದನ್ನು ಪಡ್ಕೊಂಡವ್ರು ಯಾರು ಇಲ್ಲವಾ? ಕೆಟ್ಟ ಶಬ್ದಗಳನ್ನ ಬಳಸಿದಾಗ ಅದನ್ನ ಸ್ವಲ್ಪ ಮನೆಯಲ್ಲಿ ಯಾರ್ದೋ ಒಂದು ಭಯ ಭಕ್ತಿ ಇರ್ಬೇಕ. ಒಬ್ರು ಮುದ್ದು ಸುದ್ರೆ ಇನ್ನೊಬ್ರದ್ದು ಒಂದು ಭಯ ಭಕ್ತಿ ಇರ್ಬೇಕಾಗಂತ. ಈಗ ಏನಾಗ್ಬಿಡುತ್ತೆ, ಒಬ್ರು ಈಗ ತಂದೆ ಬೈತಾರೆ ಅಂದ್ಕೊಳ್ಳೋಣ, ನೀವು ಮುದ್ದು ಹೋಗೋದಾಗ ತಂದೆಯ ಬೈಗುಳುಗಳಲ್ಲಿ ಮರೆತು ಹೋಗುತ್ತವೆ. ನೀವು ಬೈತೀರಾ, ತಂದೆ ಮುದ್ದಿಸ್ತಾರೆ. ಕೆಲವು ವಿಚಾರದಲ್ಲಿ ಗಂಡ ಹೆಂಡತಿಯ ನಿಲುವು ಒಂದೇ ಆಗಿರ್ಬೇಕು. ಹೌದು ಗುರುಜಿ. ಇಲ್ಲ ಗುರುಜಿ, ಅವರು ಏನು ಆತರ ಏನಿಲ್ಲ. ಮಕ್ಕಳು ಅಂತ ಏನೋ ಅವರು ವಹಿಸ್ಕೊಂಡು ಇದ್ ಮಾಡಲ್ಲ. ನಾವು ಅಷ್ಟೇ ಗುರುಜಿ. ನನ್ನ ಮಗು ಬೇರೆ ಅಲ್ಲ, ಅವ್ರು ಬೇರೆ ಅಂತಲ್ಲ. ಮೂವರುನು ಒಂದೇ ಸಮ ಅಂತ ನಾನು ಬೆಳೆಸಿರೋದು. ಇದು ಸ್ವಲ್ಪ ಇಲ್ಲಿ ಎಲ್ಲಿ ಎಡವಟ್ಟು ಆಗಿರುತ್ತೆ ಅಂದ್ರೆ, ಒಂದು ಆ 10ನೇ ಕ್ಲಾಸ್ ಮುಗಿದ ನಂತರ ಈ ಮಿನಿಮಮ್ 1ರಿಂದ 10ನೇ ಕ್ಲಾಸ್ವರೆಗೂ ಒಂದೇ ಕಡೆ ಓದಿ, ಈಗ ಒಂಚೂರು ಬೇರೆ ಕಾಲೇಜ್ಗೆ ಹೋಗಿರ್ತಾರೆ, ಬೇರೆ ಫ್ರೆಂಡ್ಸ್ಗಳು ಸಿಕ್ಕಿರ್ತಾರೆ. ಅಲ್ಲಿ ಕೆಲವು ಮಿಶ್ರ ತಳಿಗಳು ಇರ್ತವೆ ಅಲ್ವಾ? ಸಂಘದಿಂದ ಸವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನಂಗೆ ಈ 10ನೇ ಕ್ಲಾಸ್ವರೆಗೂ ಇರ್ದಿದ್ದು ಈಗ ಯಾಕಾಯ್ತು ಅಂತ ಕೆಲವೊಮ್ಮೆ ಈ ರೀತಿಯ ಸಹವಾಸಗಳು, ಅಲ್ಲೆಲ್ಲೋ ಫ್ರೆಂಡ್ಸ್ಗಳು ಇರ್ತಾರೆ. ಒಂದಂತೂ ಸತ್ಯ, ಕೆಟ್ಟ ಶಬ್ದಗಳು ಸಹನೆ ಮಾಡಬಾರ್ದು. ಅದಕ್ಕೆ ಎಲ್ಲಿ ಯಾವ ರೀತಿ ಶಿಕ್ಷೆ ಕೊಡಬೇಕು, ಬೈದೋ ತಿದ್ದೋ ತೀಡೋ ಪೆಟ್ಟು ಕೊಟ್ಟಾದರೂ ಮತ್ತೆ ಲೇಟಾಗಿ ಬರೋದು, ಎಲ್ಲಿಗೆ ಹೋದೆ ಎಲ್ಲಿಗೆ ಬಂದೆ ಏನು ಹೇಳದೆ ಇರೋದು, ಇದು ಒಂದು ಸಂಸ್ಕಾರವಂತ ಮನೆತನದಲ್ಲಿ ಆಮೇಲೆ ಇರೋ ಬರೋ ಮಕ್ಕಳೆಲ್ಲ ಅದನ್ನೇ ಕಲಿತವೆ. ಗುರುಜಿ, ಅಂದ್ರೆ ಅವಳು ಆತರದ್ದೇನೋ ಲೇಟಾಗಿ ಬರೋದು ಬೇರೆ ಕೆಟ್ಟ ಉದ್ದೇಶ ಇಲ್ಲ ಗುರುಜಿ ಅವಳ ಹತ್ರ. ಆತರ ಭಾವನೆ ಇರ್ಲಿ, ಒಂದು ಶಿಸ್ತು ಇರ್ಬೇಕವ. ಹೌದು ಗುರುಜಿ. ಎಲ್ಲೂ ಹೋಗದೆ ಇರುವುದು ಅಂತಲ್ಲ, ಹೋಗಿದ್ದನ್ನ ಹೆತ್ತವ್ರಿಗೆ ಇನ್ಫಾರ್ಮ್ ಮಾಡೋದು. ಹೌದು ಗುರುಜಿ. ಈಗ ನಮಗಿನ್ನೂ ಅದ್ರ ಬಗ್ಗೆ ಹೆಮ್ಮೆ ಇದೆ. ನಮಗೆ ಒಂಚೂರೆಲ್ಲೋ ಲೇಟ್ ಆಯಿತು ಅಂದರೆ ಮನೆಗೆ ಫೋನ್ ಮಾಡಿ ಹೇಳಬೇಕಪ್ಪ, ಹೇಳದೆ ಹೋದರೆ ಅವ್ರೇನು ಅನ್ಕೋತಾರೋ ಅಥವಾ ಬೈತಾರೋ, ಇಂಥದ್ದೇನೋ ಭಯ ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಹೌದು ಗುರುಜಿ. ಯಾಕಂದರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇದೆ, ಹೌದು. ಬಟ್ ಅವ್ರ ಭಯ ಏನು ಪಡ್ತಾರೋ, ಒಂದು 9 ಗಂಟೆ ಬರಬೇಕಾದ್ರೆ 10 ಗಂಟೆವರೆಗೂ ಬರಲಿಲ್ಲ ಅಂದರೆ ಆ ಮನೆಯವ್ರು ಏನು ತಿಳ್ಕೊಳ್ತಿರ್ಬೋದು ಅನ್ನೋದೇ ಒಬ್ಬ ಸಂಸ್ಕಾರವಂತ ಹುಡುಗನ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಯ್ಯೋ, ಅವ್ರು ಏನು ತಿಳ್ಕೊಳ್ತಾರೋ ಹೇಳೋಕ್ಕಾಗ್ತಿಲ್ವಲ್ಲಪ್ಪ. ಹೌದು ಗುರುಜಿ, ನೋಡ್ದವ್ರು ಏನಂತಾರೋ. ಅವ್ರು ಹೋದಾಗ ಬೈತಾರೆ ಅನ್ನೋ ಭಯ ಅಲ್ಲ. ಅಯ್ಯೋ, 9 ಗಂಟೆ ಬರಬೇಕಾದವನು ಬರ್ಲಿಲ್ವಲ್ಲ ಅಂದಾಗ ಅವ್ರ ತಲೆಯಲ್ಲಿ ಪ್ರಾಣಕ್ಕೆ ಸಂಬಂಧಪಟ್ಟ ವಿಚಾರಗಳು ಓಡ್ತಾ ಇರ್ತವೆ. ಹೌದು ಗುರುಜಿ, ಅದು ಬೇರೆ ಗುರುಜಿ. ಹೆಣ್ಣು ಮಗ ಆಚೆ ಹೋಗಿ ಮನೆಗ್ ಬರೋಕಂತದ್ದು ಅಂಗೈಯಲ್ಲಿ ಇಟ್ಕೊಂಡಿರ್ತೀವಿ. ಅದು ಆ ಮಕ್ಳಿಗೆ ಇರಬೇಕು. ಅಯ್ಯೋ, ನಾವು ಹೊರಗಡೆ ಬಂದಾಗ ಮನೆಯಲ್ಲಿ ಏನು ಭಯ ಪಡ್ತಾರೆ, ಏನು ವಿಚಾರ ಇದು ಮಾಡ್ತಾರೆ, ಅದನ್ನ
ಕ್ಲಾರಿಟಿ ಕೊಡೋದು ಬಹಳ ಮುಖ್ಯ. ಇರ್ಲವ ಎಲ್ಲ ಈ ವಿಚಾರದಲ್ಲಿ ತುಂಬ ಈಗಲೇ ಏನು ಜಡ್ಜ್ ಮಾಡ್ಲಿಕ್ಕೆ ಹೋಗಬೇಡ. 18-16 ವಯಸ್ಸಿಗೆ ಮನೆ ಹಾಳು ಮಾಡೋ ಹೆಣ್ಮಕ್ಳುಗಳು ಏನೋ ನಡುವೆ ನಿನ್ನ ಮಗಳದೊಂಚೂರು ಏನೋ ಈ ಥರ ಇದೆ ಅಷ್ಟೇ, ಆಯ್ತಾ? ತೀರಾ ಕೆಟ್ಟು ಅಯ್ಯೋ ಇನ್ನು ಆಗೋದೇ ಇಲ್ಲ, ಅಷ್ಟು ಮೀರಿ ಹೋಗ್ಬಿಟ್ಟಿದ್ದಾಳೆ ಅಂತೇನಿಲ್ಲ. ಆದಷ್ಟು ಅವಳ ಮೇಲೆ ನಂಬಿಕೆ ಇಡಿ. ಆ ವಿಚಾರದಲ್ಲಿ ಪ್ರಶ್ನೆ ಮಾಡಿದ್ರೆ ತಾನೇ ಕೋಪ ಮಾಡಬೇಡಿ. ಯಾವ ವಿಚಾರದಲ್ಲಿ ಆಕೆ ಕೋಪ ಮಾಡ್ಕೊಳ್ತಿದ್ದಾಳೆ ಅಂತ ಗೊತ್ತಾಯ್ತು ಅದನ್ನು ಮಾಡಬೇಡಿ. ಒಂದೊಂದು ಕಾದ್ ನೋಡಿ, ತೀರಾ ತಪ್ಪಾದಾಗ ಅವಳು ಬೈಯೋದಿರ್ಲಿ, ನಿಮಗೆ ಹೆದರ್ಕೊಂಡು ಅವಳೇ ಅದನ್ನ ಹೊರಗಡೆ ಹಾಕ್ತಾಳೆ, ಆಯ್ತಾ? ಒಂದ್ ಸ್ವಲ್ಪ ಹೊತ್ತು ಗುರುಜಿ, ಒಂದ್ ಅರ್ಧ ಗಂಟೆ ಆದ್ಮೇಲೆ ಅವಳೇ ಬರ್ತಾಳೆ ಗುರುಜಿ ಮಾತಾಡ್ಸ್ಕೊಂಡು. ಇರ್ಲಿ, ಯಾಕೆ ಲೇಟು, ಅದ್ ಲೇಟು ಇದು ಲೇಟು ಕೇಳಬೇಕಾದ್ರೆ ಒಂದು ಬ್ಯೂಟಿಫುಲ್ ಟೋನ್ ಇರಬೇಕು. ಯಾಕವಾ ಲೇಟ್, ಏನು ಕಾಯ್ತು ಅಂದ್ರು ಓಕೆ. ಏಯ್ ಎಷ್ಟು ಎಲ್ಲೋ ಇದೆ ಲೇಟ್ ಯಾಕೆ, ಏನು ನಿನ್ಗೆ ಒಂದು ಗೊತ್ತಲ್ವಾ ಇಷ್ಟೊತ್ತೆಲ್ಲೋ ಇದೆ ಅಂದಾಗ ಏನೂ ತಪ್ಪು ಮಾಡಿಲ್ಲದ ಅವ್ರಿಗೆ ರೊಚ್ಚಿಗೆದ್ದು ಬಿಡ್ತಾರೆ. ಹೌದು ಗುರುಜಿ. ಅಂದ್ರೆ ಉತ್ತರ ತೆಗೆಸಿಕೊಳ್ಳೋದಿಕ್ಕೂ 2 ರೀತಿ ಟೋನ್ ಇದೆ. ಪೊಲೀಸ್ ಟೋನ್ ಬೇರೆ, ಹೆತ್ತವ್ರ ಟೋನ್ ಬೇರೆ. ಹೌದು ಗುರುಜಿ. ಕಳ್ಳನನ್ನ ವಿಚಾರಣೆ ಮಾಡ್ದಂಗೆ ನೀವು ಧರ್ಮದಲ್ಲಿ ಬದುಕೊಂಡು ಏನೋ ಒಂಚೂರು ಲೇಟ್ ಆಗಿರ್ಬೋದು, ಏನೋ ಕೆಟ್ಟ ಕೆಲಸ ಮಾಡದೆ ಶುದ್ಧವಾಗಿ ಮನೆಗೆ ಬರೋ ಮಕ್ಕಳನ್ನು ನೀವು ಕಳ್ಳರ ಥರ ವಿಚಾರಿಸೋದ್ರೆ ಅವ್ರಿಗನ್ಸುತ್ತೆ ಮತ್ತು ಒಳ್ಳೆತನದಲ್ಲಿ ಇದ್ದಿದ್ದೇನು ಪ್ರಯೋಜನ ಅಂತ. ಅವಾಗೇನಾಗ್ಬಿಡುತ್ತೆ, ಅವರು ವ್ಯಾಘ್ರ ಆಗ್ಬಿಡ್ತಾರೆ, ಹರಬಾರ್ದು ಮಾತೆಲ್ಲ ಬಂದ್ಬಿಡ್ತವೆ. ಹೌದು ಗುರುಜಿ, ಅದೇ ತರನೇ ಅವಳು ಬಿಹೇವ್ ಮಾಡೋದು. ನೆಂಟೋನು ಕೂಡ ಬೇಡ, ಉತ್ತರ ತೆಗೆಸ್ಕೊಳ್ಳೋದೇ ಬೇಡ ಕೆಲವು ವಿಚಾರದ. ಇಲ್ಲ ನಂಗೆ ಅವಳ ಮೇಲೆ ನಂಬಿಕೆ ಇದೆ, ತೆಗೆಸ್ಕೊಳ್ಬೇಕ. ಸಮಯ, ಸಂದರ್ಭ ಮತ್ತು ಕೇಳುವ ರೀತಿ. ಎಲ್ಗೋಗಿದ್ದವ, ಏನಾಯ್ತು, ಅಯ್ಯೋ ನಾನು ನಿನಗೋಸ್ಕರ ಏನೋ ಕಾಯ್ತಾ ಇದ್ದೆ ಅಂತ ಏನೋ ಈ ಥರ ಮಾತಾಡಿಕೊಂಡು ಒಂಥರ ಬ್ಯೂಟಿಫುಲ್ ಸ್ವೀಟ್ ಟೋನ್. ಅವ್ರ ಮಗಳೇ, ಅವ್ರೇನು ಶತ್ರು ಅಲ್ಲ, ಆಯ್ತಲ್ವಾ? ಜಗತ್ತಲ್ಲಿ ನನ್ನ ಯೋಚನೆಗೂ ಮೀರಲ್ಲಿ ಏನೋ ಆಗಬೇಕು ಅಂತಿದ್ರೆ ಏನು ಮಾಡ್ಕೊಳಕ್ಕಾಗಲ್ಲ ನೀನು. ಬಟ್ ಮಿನಿಮಮ್ ನಂಬಿಕೆ ಇಡಬೇಕು. ಎಂದೋ ಒಂದು ದಿವಸ ತಪ್ಪಾದಾಗ ಓಕೆ. ಈಗ ದಾರಿ ತಪ್ಪುವ ಮಕ್ಕಳುಗಳ ಬುದ್ಧಿನೇ ಬೇರೆ, ಅದು 10ನೇ ಕ್ಲಾಸಿಂದಲೇ ಗೊತ್ತಾಗಿರುತ್ತೆ. ಇದು ಬೇರೆ. ಆ ದಾರಿ ತಪ್ಪ ಮಕ್ಕಳುಗಳಿಗೆ ಏನು ಗದರಿ ಹೇಳ್ತಾರೋ ಅದನ್ನ ಚೆನ್ನಾಗಿರೋರ್ಗೆ ಹೇಳೋಕೆ ಶುರು ಮಾಡಿದ್ರೆ ಚೆನ್ನಾಗಿರೋರು ತಪ್ಪೋಕೆ ಶುರು ಮಾಡ್ತಾರೆ. ಓ ಚೆನ್ನಾಗಿದ್ದೇನು ಪ್ರಯೋಜನ ಇಲ್ಲ ಅಂತ. ಅದೇ ಗುರುಜಿ, ಅವಳು ಅದೇ ಗುರುಜಿ, ಏನ್ ನಾವು ಕೆಟ್ಟದ್ ಮಾಡ್ತೀಯಮ್ಮ ಅಂತ ನಾವೇನು ಅವಳನ್ನ ಗೋವಿಂದ ಇರೋದ್ನೇ ಟೈಮ್ ಸರಿಯಾಗಿ ಬಾ ಅಮ್ಮ, ಜನ ಸರಿ ಇರಲ್ಲ. ಬಿಡು. ಈಗ ಅದನ್ನೇನು ಹೆಚ್ಚು ಹೇಳಲಿಕ್ಕೆ ಹೋಗಬೇಡ. ನೀನೊಬ್ಳು ತಾಯಿಯಾಗಿ ಸ್ವಲ್ಪ ಈ ವಿಚಾರದಲ್ಲಿ ನಂಬಿಕೆ ಜಾಸ್ತಿ ಇಡು. ಅಂತ ಹೆಣ್ಮಗಳಲ್ಲ, ಏನು ಕೆಡಲ್ಲ, ಏನು ವಿಚಾರವೂ ಅಂಥದ್ದೇನು ಕೆಡಲ್ಲ. ಹಾಗಂತ ತೀರಾ ಬಿಟ್ಟು ಪ್ರಶ್ನೆ ಮಾಡಲೇಬೇಡ ಅಂತಲ್ಲ. ಸ್ವಲ್ಪ ಮಾಡುವ ಸಂದರ್ಭ, ಮಾಡುವ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊ. ಯಾವಾಗ ಪ್ರಶ್ನೆಗಳು ಎಷ್ಟು ಕಟುವಾಗಿರ್ತಾವೋ ಉತ್ತರವೂ ಅಷ್ಟೇ ಕಟುವಾಗ್ತಾವವ. ಅವ್ರ ಉತ್ತರವನ್ನು ಮೃದುವಾಗಿ ಕೊಡ್ಲಿಕ್ಕೆ ಅವ್ರೇನು ಸನ್ಯಾಸಿನ ಅಲ್ವಾ? ಸಾಧು ಸನ್ಯಾಸಿ ಆದ್ರೆ ನೀನು ಕಾಪಾಳು ಕೊಡೋದು ಕೇಳಿದ್ರು ಅವ್ರು ಶಾಂತವಾಗಿ ಹೇಳ್ತಾರೆ, ಯಾಕಂದ್ರೆ ಅವ್ರು ವೈರಾಗ್ಯ ಹಂತಕ್ಕೆ ತಲುಪಿರ್ತಾರೆ. ನಿನ್ನ ಮಗಳು ಅದಲ್ಲ, ನೀನು ಕಟುವಾಗಿ ಕೇಳಿದ್ರೆ ಅವರು ಇದಕ್ಕಿಂತ ಕಠಿಣವಾಗಿ ಹೇಳ್ತಾರೆ. ಅದೇ ಗುರುಜಿ, ಅದೇ ತರ ಆ ಥರ ಮಾಡಬೇಡ. ಇರ್ಲಿ, ನಂಬಿಕೆ ಇಡು. ಅದೊಂದು ದೊಡ್ಡ ವಿಚಾರ ಮಾಡಕ್ ಹೋಗಬೇಡ. ಏನು ತೊಂದರೆ ಆಗಲ್ವಲ್ಲ? ಏನೂ ಆಗಲ್ಲ. ನಿನ್ನ ಮಗಳ ಕುರಿತು ಅಥವಾ ಮೊದಲನೇ ಹೆಂಡತಿ ಮಕ್ಕಳು ಕುರಿತು ನಿಮಗಿರೋ ಪ್ರೀತಿ, ಕಾಳಜಿ ಅದ್ಭುತ. ಆ ನಿನ್ನ ಹೃದಯ ಶುದ್ಧತೆಗೋಸ್ಕರನಾದ್ರೂ ದೇವರು ಏನು ತಪ್ಪಾಗ್ಲಿಕ್ಕೆ ಬಿಡಲ್ಲ. ಏನೇ ಇದ್ರೂ ಒಂದು ಕಾಪಾಡಿಕೊಳ್ಳೋಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮುಂಚೆನೆ ನಿಮಗೆ ಕೆಲವು ಗೊತ್ತಾಗ್ತವೆ. ಬಟ್ ಅಲ್ಲೇನು ಇಲ್ಲ. ನೀನು ಕೇವಲ ನಂಬಿಕೆ ಇಡು, ಪ್ರೀತಿಯಿಂದ ಮಾತಾಡಿಸು. ಮಗಳಲ್ಲ, ಫ್ರೆಂಡು ಅಂದ್ಕೊಂಡು ಮಾತಾಡಿಸು. ಆಗ ಮಾತ್ರ ಏನಾರು ವಿಚಾರಗಳಿದ್ರು ನಿಧಾನಕ್ಕೆ ಆಚೆ ಬರ್ತವೆ. ನಾನು ಅದು ಅಂತ ಮಾತ್ರ ಹೇಳ್ತಾ ಇಲ್ಲ. ಬಟ್ ಮಾಮೂಲಿ ಬೇರೆ ಏನೋ ಆದರೂ ಈಗ ನಿಮ್ಮ ಹತ್ರ ಬಾಯಿ ಬಿಡಬೇಕು. ಈಗ ಸರಿ ನಾವು ಇಷ್ಟೆಲ್ಲ ನೀನು ನನಗೆ ಹೇಳಬೇಕು ಅಂದರೆ ನನಗೆ ನಿಮಗೊಬ್ಬ ತಮ್ಮನಾಗೋ, ಅಣ್ಣನಾಗೋ, ಗುರುವಾಗೋ ಏನೋ ಅಂದ್ಕೊಂಡಿರಬೇಕು. ಹೇಳ್ರಿ ಅಂದ್ರೆ ನೀವು ಒಂಚೂರು ಹೇಳ್ಬಿಟ್ಟು ಸುಮ್ಮನೆ ಆಯ್ತೀರಾ? ವಿಷಯ ತೆಗ್ಸೋಬೇಕು ಅಂದ್ರೆ ಮೊದ್ಲು ಅವರನ್ನು ವಶ ಮಾಡ್ಕೊಳ್ಬೇಕು. ಹೆಂಗೆ ಈಗ ಒಬ್ಬ ಶಾಸಕ ಗೆದ್ರೆ ಮೊದ್ಲು ಹೋಗ್ಬಿಟ್ಟು ಎಲ್ಲ ಹೂವಿನಾರ ಹಾಕಿ ಕಂಗ್ರ್ಯಾಚುಲೇಷನ್ ಮಾಡಿ ಬ್ಯಾನರ್ ಹೊಡಿಸಿ ಆಮೇಲೆ ವಶ ಮಾಡ್ಕೊಂಡಾದ್ಮೇಲೆ ಸ್ವಾಮಿ ಒಂದು ಈ ಕೆಲಸ ಆಗಬೇಕಿತ್ತು ಅಂತ ಆಮೇಲೆ ಕೆಲಸ ಮಾಡಿಸ್ಕೊಳ್ಳೋದು.
ಹ್ಮ್ ಏನು ಶಾಲಾ ಹಾಕದೆ ಸನ್ಮಾನ ಮಾಡದೆ ಅವ್ರನ್ನ ಒಂಚೂರು ಹೊಗಳಿ ಅಟ್ಟಕ್ಕೆ ಏರಿಸದೆ ಕೆಲಸ ಅಂತ ಹೋದ್ರೆ ಅವ್ರು ತಿರುಗು ನೋಡಲ್ಲ. ಲೋಕದಲ್ಲಿ ಇದೊಂದು ದಾರಿ. ಏನೇ ಆದ್ರೂ ಒಂದು ಮಕ್ಕಳಿಂದ ಕೆಲಸ ಮಾಡಿಸ್ಕೊಳ್ಬೇಕು ಅಂದ್ರೂ ಶಾಸಕನಿಂದ ಹಿಡಿದು ಮೊದಲು ವಶ ಮಾಡಿಕೊಳ್ಬೇಕು. ಇರ್ಲಿ, ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಮಗಳು ಕುರಿತು ಏನು ಭಯ ಬೇಡ. ಗುರುಜಿ, ನನ್ ಮಗಳು 8ನೇ ಕ್ಲಾಸ್ಗೆ ಹೋಗ್ತಾವಳೆ ಗುರುಜಿ. ಬಿಡವ, ಈಗ ನಾನು ತುಂಬಾ ಹೊತ್ತಾಯ್ತು. ಇವೆರಡು ವಿಚಾರವನ್ನ ಕೇಳಿದ್ದೀಯ. ಮತ್ತೆ ಯಾವಾಗಲಾದ್ರೂ ಮಾಡು, ಇಲ್ಲ ಪರ್ಸನಲ್ ಕೌನ್ಸಿಲಿಂಗ್ ತಗೋ, ಏನ್ ತೊಂದ್ರೆ ಇಲ್ಲ. ನಿಮ್ಮ ಮೈದ್ನೊಂದು ಮದುವೆ ಆಗ್ಲಿ, ಆಮೇಲೆ ಮತ್ತೆ ಮಾತಾಡೋಣ. ಅವಾಗ ನೀನೇ ಫೋನ್ ಮಾಡಿ ಹೇಳು ಇನ್ನೊಂದ್ಸಲಿ. ಆಯ್ತು ಗುರುಜಿ. ಒಳ್ಳೇದಾಗುತ್ತವ, ಧೈರ್ಯವಾಗಿರು. ನಿನ್ ಪ್ರಯತ್ನ ನೀನು ಮುಂದುವರ್ಸು. ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್ ಗುರುಜಿ, ನಮ್ ಕಾಲ್ ಪಿಕ್ ಮಾಡಿದಕ್ಕೆ. ಒಳ್ಳೇದಾಗ್ಲಿ ತಾಯಿ. ಹಾ, ಹೆಣ್ಣು ಸಿಗ್ತಿಲ್ಲ ಪಾಪ. ಹೆಂಗಿರುತ್ತಲ್ವ, ಎಷ್ಟೋ ಸಾರಿ ಚೆನ್ನಾಗಿ ನೋಡ್ಕೊಳ್ತೀವಿ, ಸಾಕ್ತೀವಿ, ಅಥವಾ ಏನೋ ಕಷ್ಟಪಟ್ಟು ಜೀವನ ಕಟ್ಟಿಕೊಂಡಿರ್ತಾರೆ, ಅವರಿಗೆ ಜೀವನದ ಬೆಲೆ ಗೊತ್ತಿರುತ್ತೆ, ಒಂದು ಚಟ ಇರಲ್ಲ, ಅಥವಾ ಏನೋ ಕೆಲವು ತಪ್ಪುಗಳಾಗಿದ್ರು ಕೂಡ ತಿದ್ದುಕೊಂಡು ಒಳ್ಳೆಯವರಂತೆ ಬದುಕಿ ಒಳ್ಳೆ ಜೀವನ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಹೆಣ್ಣು ಕೊಡಲ್ಲ. ಈ ಕಾಲೇಜಲ್ಲೇ ರೂಪ ನೋಡಿ, ಅಂದ ನೋಡಿ, ಹೇರ್ ಸ್ಟೈಲ್ ನೋಡಿ, ಬಟ್ಟೆ ನೋಡಿ, ಕಣ್ಣು ನೋಡಿ, ಹಲ್ಲು ನೋಡಿ, ಮುಖ ನೋಡಿ ಲವ್ ಮಾಡ್ಕೊಂಡು ಆಮೇಲೆ 3 ವರ್ಷ ಆದಮೇಲೆ ಅಯ್ಯೋ ನನ್ನ ಜೀವನ ಹಾಳಾಗೋಯ್ತಲ್ಲಪ್ಪ ಅಂತ ಹೇಳೋ ಹೆಣ್ಮಕ್ಳು ನನಗೆ ತುಂಬ ಕೆಲವು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಎಷ್ಟು ಪಾಪ ಅನಿಸುತ್ತೆ ಅಂದರೆ, ಅವರು ಕಾಲೇಜಲ್ಲೇ ಇಂಥ ಎಡವಟ್ಟುಗಳು ಒಂಚೂರು ವೆಯ್ಟ್ ಮಾಡಿದ್ರೆ ಜೀವನವನ್ನು ಬಂಗಾರದಂಗೆ ಕಟ್ಕೊಳ್ಬೋದಿರುತ್ತೆ, ಒಳ್ಳೆ ಮನೆತನಕ್ಕೆ ಹೋಗೋದಿರುತ್ತೆ. ಆದರೆ ಕಾಲೇಜ್ ಟೈಮಲ್ಲೇ ಪ್ರೀತಿ ಪ್ರೇಮ ಅಂದುಕೊಂಡು ಆಮೇಲೆ ಏನೋ 20 ವರ್ಷಕ್ಕೆ ಮದುವೆ ಆಗ್ಬಿಟ್ಟು 23 ವರ್ಷದೊತ್ತಿಗೆ ಒಂದು ಮಗು, ಗಂಡ ಇಲ್ಲ, ಡೈವರ್ಸ್ ಆಯಿತು. ಏನು ಕತೆ ಮಾಡ್ಕೊಳ್ತೀರಿ ಜೀವನನ? ನಾನು ಕೇಳ್ಬಿಟ್ಟಿದ್ದೀನಿ, ತುಂಬ ಹುಡುಗರು ಒಳ್ಳೆ ರೀತಿಯಲ್ಲಿ ಬದುಕಿರ್ತಾರೆ, ಏನೋ ಅಷ್ಟೋ ಬದುಕು ಕಟ್ಕೊಂಡಿರ್ತಾರೆ. ಏನೋ ಕೈಯಲ್ಲಿ ಒಂದು ಕೆಲಸ ಇಲ್ಲ, ದುಡಿಮೆ ಇಲ್ಲ, ಹೇಳೋರು ಕೇಳೋರಿಲ್ಲ, ಗೊತ್ತಿಲ್ಲ, ಗುರಿ ಇಲ್ಲ. ಇಂಥ ಹುಡುಗರು ಹಿಂದೆ ಹೋಗೋ ಹೆಣ್ಣುಮಕ್ಳುಗಳ ಸಂಖ್ಯೆ ತುಂಬ ಇದೆ. ಅಯ್ಯೋ ತಡಿಯಪ್ಪ, ಮೊದಲು ಒಂದು ಕೆಲಸ ಹುಡುಕೊಳ್ಳೋಣ, ಒಂದು ದುಡಿಮೆ ಮಾಡಿಕೊಳ್ಳೋಣ, ಒಂದು ಮನೆ ಕಟ್ಟಿಕೊಳ್ಳೋಣ, ಬಂದವಳನ್ನು ಆಮೇಲೆ ಅಯ್ಯೋ ಅನ್ಸೋದು ಬೇಡ, ಮದುವೆಗೆ ಮುಂಚೆ ಒಂದು ಬದುಕನ್ನು ಸೇಫ್ ಮಾಡಿಕೊಂಡು ಆಮೇಲೆ ಮದುವೆ ಆಗೋಣ ಅಂತ ಒಂದು 28-29 ವರ್ಷ ತನಕ ದುಡ್ದು ಕಷ್ಟಪಟ್ಟು ಆಮೇಲೆ ಎಲ್ಲ ಆಯಿತು, ಈಗ ಮದುವೆ ಕಡೆ ಗಮನ ಕೊಡೋಣ ಅಂತ ಈ ಕಡೆಗೆ ತಿರುಗಿದ್ರೆ ಬರು ಹೆಣ್ಣು ಕೊಡಲ್ಲ. ಎಷ್ಟು ಹುಡುಗರ ಕತೆ ಹಂಗೆ ಆಗಿದೆ. ನಾನು ಹೇಳ್ತೀನಿ, ವಯಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೂ ಕೂಡ ಮನಸ್ಸನ್ನು ನೋಡಿ, ಅವರ ವ್ಯಕ್ತಿತ್ವಗಳನ್ನು ನೋಡಿ, ಬದುಕಿನ ಉದ್ದಕ್ಕೂ ನಿಮ್ಮ ಜೊತೆ ನಿಲ್ಲುವುದು ಆ ಗಂಡಸಿನ ಗುಣ, ಅವನ ಗುಣಧರ್ಮ, ಅವನ ರೂಪವೂ ಅಲ್ಲ, ಅವನ ಹೇರ್ ಸ್ಟೈಲೂ ಅಲ್ಲ. ಏನೋ ಹುಡುಗಿ ಬೀಳಿಸ್ಕೊಳ್ಳಿಕ್ಕೆ ಒಂಚೂರು ಪಾಪ್ಯುಲರ್ಗೆ ಹೋಗಿ ಒಂಚೂರು ಕಟಿಂಗ್ ಶಾಪ್ಗೆ ಹೋಗಿ ಚೆನ್ನಾಗಿ ಆಗಿರ್ಬೋದು, ಹುಡುಗಿ ಸಿಕ್ಕಾದ ಮೇಲೆ ಅದ್ರ ಕಡೆನೂ ಗಮನ ಕೊಡಲ್ಲ ಅವನು. ಹಾಗಾಗಿ ಸತ್ಯ ಯಾವುದು ಸುಳ್ಳು ಯಾವುದು ಈ ವ್ಯತ್ಯಾಸವನ್ನು ತಿಳ್ಕೊಂಡು ಬದುಕಬೇಕು. ಹೆಣ್ಮಕ್ಳು ಎಚ್ಚೆತ್ತುಕೊಳ್ಳಿ ಅಲ್ವಾ.